ಶಿವು, ಈ ಬಾಳೆಗೊನೆ ಕೊಯ್ಲಿಗೆ ಬರ್ಬೇಕಾದ್ರೆ ಇನ್ನೊಂದ್ 2 ತಿಂಗಳು ಬೇಕಾಗ್ಬೋದಲ್ವಾ? ಹೌದು. ಅಂತ ಗೌಡ್ರೆ, ಸೌಕಾರರು ಹೊಸ ತೋಟಕ್ಕೆ ಅಡ್ವಾನ್ಸ್ ಕೊಡಂದ್ರು. ತೋಟ ನೋಡ್ಬೇಕಲ್ಲಪ್ಪ. ಗುರುವಾರ ಬರ್ತೀನಿ ಅಂತ ಹೇಳಿದಾರೆ. ಅವಾಗ ಎಲ್ಲರೂ ಒಟ್ಟಿಗೆ ನೋಡಿದ್ರೆ ಆಯ್ತು. ಆಯ್ತಪ್ಪ, ನಾ ಸ್ವಲ್ಪ ಮಂಡಿವರ್ಗೂ ಹೋಗಿ ಬರ್ತೇನೆ. ಒಳ್ಳೇದಪ್ಪ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ನೀವು ಬನ್ನಿ. ಪರವಾಗಿಲ್ಲ, ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಇಲ್ಲ, ನೀವು ಬನ್ನಿ. ಬನ್ನಿ. ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಸರಿ ಹೋಯ್ತು. ನೀವು ಬನ್ನಿ ಅಂತಿದ್ರೆ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾಗುತ್ತೆ. ಗೌರಕ್ಕ, ನಮ್ ಶಿವಣ್ಣ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ಲೋ. ನೀವೇ ಅವ್ರನ್ನ ಓವರ್ಟೇಕ್ ಮಾಡ್ಬಿಡಿ. ನೀವು ಸ್ವಲ್ಪ ಫಾಸ್ಟ್ ಇದ್ದೀರಾ. ಗೌರಿ, ಅರೆ ಶಿವಣ್ಣ, ಇನ್ನೂ ಇಲ್ಲೇ ಇದೆಯಲ್ಲಪ್ಪ? ಅದು ಇಲ್ಲಿ ನನ್ನ ಮಗಳು ಹೇಗೋ ಊಟ ತಂದಿದ್ದಾಳೆ, ಊಟ ಮಾಡ್ಕೊಂಡು ಹೋಗುವಂತೆ ಬಾ. ಅಯ್ಯೋ, ಬೇಡ ಗೌಡ್ರೆ, ಸ್ವಲ್ಪ ಕೆಲಸ ಇದೆ, ಮಂಡಿಗೆ ಹೋಗ್ಬೇಕು. ಊಟಕ್ಕೆ ಕರೆದಾಗ ಬೇಡ ಅನ್ಬಾರ್ದು. ಹೌದು, ಅವತ್ತು ಊಟ ಬೇಡ ಅನ್ಬಿಟ್ಟು ರಾತ್ರಿ ಎಲ್ಲ ಉಪವಾಸ ಇದ್ದಿದ್ದಾಯ್ತು. ಗಾಡಿ ಪಂಚರ್ ಹಾಕೊಂಡು ತಳ್ಕೊಂಬರೋ ಅಷ್ಟೊತ್ತಿಗೆ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಗೌರಕ್ಕ, ಇವತ್ತು ಏನ್ ಸ್ಪೆಷಲ್? ಗಸಗಸೆ ಪಾಯಸ. ಹಂಗಾರೆ ನಮ್ ಶಿವಣ್ಣನ್ ಕೈ ಹಾಕಿ ತಳ್ಳಿದ್ರು ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಗಸಗಸೆ ಪಾಯಸ ತುಂಬಾ ಇಷ್ಟ. ಯಾರೋ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ. ಮದ್ವೆ ಆಗಿದ್ರೆ ತಾನೇ ಹೆಂಡತಿ ನೆನ್ಸ್ಕೊಳಕ್ಕೆ. ನಮ್ ಶಿವಣ್ಣಂಗೆ ಇರೋದು ಒಬ್ಳೇ ತಂಗಿ, ಲಕ್ಷ್ಮವನ್ನೇ ನೆನ್ಸ್ಕೊಂತಿರ್ಬೇಕು. ತುಂಬಾ ಚೆನ್ನಾಗಿದೆ. ಏನು? ಗಸಗಸೆ ಪಾಯಸ ಕಣ. ಗೌಡ್ರೆ, ನಿಮ್ ಮಗಳಿಗೇನ್ ಮದ್ವೆ ಮಾಡಲ್ವಾ? ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ಬಿಡ್ಬೇಕು ಅಂತಿದ್ದೀನಿ ನಂದೀಶ. ಅದಕ್ಕೇನ್ ಸಿಕ್ತಾನ್ ಬಿಡಿ. ಒಂದ್ ಹೆಣ್ಣಿಗೆ ಒಂದ್ ಗಂಡು ಹುಟ್ಟೇ ಇರ್ತಾನೆ. ತುಂಬಾ ಚೆನ್ನಾಗಿದೆ. ಏನು? ಪುಳಿಯೋಗ್ರೆ. ಸರಿ, ನಡಿ ಹೋಗೋಣ. ಬರ್ತೀನಿ ಕೊಡ್ರೆ. ಆಯ್ತಪ್ಪ, ಬಾರ. ಅಣ್ಣ, ಮುಂದೆ ನೋಡ್ಕೊಂಡು ಹೋಗ, ಆಮೇಲೆ ದಪ್ಪನ್ ಬಿದ್ಬಿಡ್ತೀಯ. ಅಣ್ಣ, ಒಂದು ರಾಣಿ ಹೊಡಿಯಮ್ಮ. ಇರಲ್ಲ, ಹೊಡಿತೀನಿ. ಜೋಕರ್ ಹೊಡೆದ ಕಣ ಮಗ. ಮಗನ ಆಟ ಆಡಕ್ಕೆ ಬರಲ್ಲ ನಿನಗೆ. ಪರದೇಶದ್ದು ಸಾಕು. ಶೋ ಮಾಡೋ ಮತ್ತೆ. ಎಲ್ಲೋಗ್ತಾ ಇದೆಯಾ? ನಾನು ನಿಮ್ ಯಜಮಾನ್ರು ನೋಡ್ಬೇಕು. ಯಜಮಾನ್ರು ಬಿಸಿ ಇದಾರೆ, ಸ್ವಲ್ಪ ವೇಟ್ ಮಾಡು. ತಗೋ, ಬಹಳ ಒಳ್ಳೆ ಹುಡುಗಿ ನೀನು. ಚಿನ್ನ, ಓಡ್ಬಾ, ಹೋಗ್ಬಿಡ್ಬಾ. ತಿರುಗಿ ನೋಡ್ಬೇಡ. ಪಾಪಿ, ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಗರ್ಭಿಣಿ ಮಾಡಿ ಈಗ ಅವಳ ಜೊತೆ ಎದ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನಮ್ದು ಗೂಳಿ ವಂಶ ಕಣೆ, ಇದ್ರಲ್ಲಿ ನಾಚಿಕೆ ಏನೇ ಬಂತು? ಹಾಗಾದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದು ಅದು ನಾನ್ ಪೂಜೆಗೆ ಮುಂಚೆ ಹೇಳೋ ಮಂತ್ರ ಅಷ್ಟೇ. ಯಾವ ಹೆಣ್ಣು ಆಸೆ ಇಲ್ಲದೆ ಹಾಸಿಗೆಗೆ ಬರೋದಿಲ್ಲ. ನಿನ್ಗೆ ಯೌವನ ಇತ್ತು, ನನಗೆ ಸುಖ ಬೇಕಿತ್ತು. ನಿನ್ ಸುಖ ಕಷ್ಟಕ್ಕೆ ತಿರುಗಿದ ಮೇಲೆ ನಿನ್ ಯೌವನ ಕಳ್ಕೊಂಡು ನೀನ್ ತಾಯ್ತನಕ್ ಬರೋರ್ಗು ಬಿಟ್ಟಿದ್ದು ನಿನ್ ತಪ್ಪು ಕಣೆ. ಅದಕ್ಕೆ ನಾನೇ ಮಾಡಕ್ಕಾಗುತ್ತೆ? ನೋಡು, ನಾನ್ ತಾಯಿ ಆಗ್ತಿರೋದಕ್ಕೆ ನೀನೇ ಕಾರಣ. ನೀನ್ ನನ್ನ ಮದ್ವೆ ಆಗ್ಲೇಬೇಕು.
ಆಗ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಉಪವಾಸ ಇರ್ತೀನಿ, ಇಲ್ಲೇ ಸಾಯೋವರೆಗೂ ಧರಣಿ ಕೊಡ್ತೀನಿ. ಓ, ಉಪವಾಸ ಇರ್ತೀನಿ, ಸಾಯೋವರೆಗೂ ಧರಣಿ ಕೂರ್ತೀನಿ, ಮಾನ ತೆಗಿತೀನಿ ಅಂತ ಹೆದರ್ಸ್ತಿದ್ಯಾ? ಬೇಡ ಕಂದ ಬೇಡ. ನೀನು ಉಪವಾಸ ಮಾಡಿ ಸಾಯೋದನ್ನ ನಾನ್ ನೋಡಕ್ ಆಗಕ್ಕಿಲ್ಲ. ನಾನೇ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಲೇ ರಂಗ, ಆ ಸಿಮೆಂಟ್ ಡಬ್ಬ ತಾಮರ್ಲ. ಆಯ್ತಣ್ಣ. ಮದುವೆ ಮಾಡ್ಕೊಳ್ತೀನಿ ಅಂತ ಮರಳು ಮಾಡಿ ಬಸರು ಮಾಡಿ ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಸೀಮೆ ಎಣ್ಣೆ ಸುಡ್ತೀಯೇನು? ಏಯ್, ನೀನೇ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಇಕ್ರ ಇವನಿಗೆ. ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನು ಗರ್ಭವತಿಯಾಗಿ ಮಾಡಿರುವುದು ಅಲ್ಲದೆ ಸಾರ್ವಜನಿಕವಾಗಿ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿರುವುದರಿಂದ ಆರೋಪಿ ನಾಗಪ್ಪನನ್ನು ಅಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ.